25,000 ರೂಪಾಯಿ ಒಳಗಡೆ ಒಳ್ಳೆ ಫೋನ್ ಹುಡುಕ್ತಾ ಇದ್ದೀರಾ? ಈಗ ಈ ವಿಡಿಯೋವರೆಗೂ ಬಂದಿದ್ದೀರಾ ಅಂದ್ರೆ ಈಗ ನೀವು ಬೇರೆ ಯಾವ ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನು ಟೋಟಲ್ ಆಗಿ ಟಾಪ್ 5 ಫೋನ್ಸ್ ಬಗ್ಗೆ ಹೇಳ್ತೀನಿ. ನಾನು ಪರ್ಸನಲ್ ಯೂಸ್ ಮಾಡಿ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. 25K ಬೆಸ್ಟ್ ಯಾವುದೇ ಅಂತಾನು ಹೇಳ್ತೀನಿ. ಈಗ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ನೀವೇನಾದರೂ ಇನ್ನೂ ಬೈ ಮಾಡಿಲ್ಲ ಅಂದರೆ ನೀವು ಈ ಫೋನ್ನ ಈಗಲೇ ಬೈ ಮಾಡಿ, ಯಾಕಂದರೆ ಪ್ರೈಸ್ ಜಾಸ್ತಿ ಆಗ್ತಾ ಇದೆ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ 5ನೇ ಸ್ಥಾನದಲ್ಲಿರೋದು ಲಾವಾ ಅಗ್ನಿ 4. ಇದು ಇಂಡಿಯನ್ ಬ್ರ್ಯಾಂಡ್ ಆಗಿದೆ. ಇದು ಎಲ್ಲ ಪ್ರೈಸ್ ಬ್ರ್ಯಾಕೆಟ್ನಲ್ಲಿ ಫೋನ್ನ ಲಾಂಚ್ ಮಾಡಿದ್ದಾರೆ. ಇದು ಆಂಡ್ರಾಯ್ಡ್ 15ನಲ್ಲಿ ಬರ್ತಾ ಇದೆ. ಇದಕ್ಕೆ 3 ವರ್ಷ OS ಅಪ್ಡೇಟ್ ಮತ್ತು 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಇದರ ಸಾಫ್ಟ್ವೇರ್ ಕ್ಲೀನ್ ಆಗಿದೆ, ಜೊತೆಗೆ ತುಂಬ ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ 5000 mAh ಬ್ಯಾಟ್ರಿ ಸಿಗ್ತಾ ಇದೆ. ಇದು 5 to 6 ಅವರ್ಸ್ ಸ್ಕ್ರೀನ್ ಆನ್ ಟೈಮ್ ಕೊಡುತ್ತೆ. ನಾರ್ಮಲ್ ಯೂಸೇಜಲ್ಲಿ ಫುಲ್ ಡೇ ಬ್ಯಾಟ್ರಿ ಬ್ಯಾಕಪ್ ಕೊಡುತ್ತೆ. ಇದರ ವೆಯ್ಟ್ ಏನು ಜಾಸ್ತಿ ಇಲ್ಲ. ಇದರ ಬ್ಯಾಕ್ನಲ್ಲಿ ಗ್ಲಾಸ್ ಸಿಗ್ತಾ ಇದೆ, ಆದರೆ ಪ್ರೀಮಿಯಂ ಫೀಲ್ ಕೊಡುತ್ತೆ. ಕ್ಯಾಮ್ರಾ ಮಾಡೆಲ್ ನೋಡೋದಕ್ಕೆ ಚೆನ್ನಾಗಿದೆ. ಇನ್ನು ಇದರ ಫ್ರಂಟ್ನಲ್ಲಿ 1.5K ಅಮೋ LED ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. ಇದರ ಬ್ಲೆಸಲ್ಸ್ ಕಡಿಮೆ ಇದೆ. ಇದರ ಬ್ರೈಟ್ನೆಸ್ ಕೂಡ ಚೆನ್ನಾಗಿದೆ. ಇದರಲ್ಲಿ 50 MP ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ. ಇದು ಡೀಸೆಂಟ್ ಕ್ಯಾಮ್ರಾ ಆಗಿದೆ. 50 MP ಸೆಲ್ಫಿ ಕ್ಯಾಮ್ರಾ ಕೂಡ ಸಿಗ್ತಾ ಇದೆ. ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೂಡ ಸಿಗ್ತಾ ಇದೆ. ಮೀಡಿಯಾಟೆಕ್ ಡೈಮೆನ್ಸಿಟಿ 8350 ಪ್ರೊಸೆಸರ್ ಕೂಡ ಸಿಗ್ತಾ ಇದೆ. ಇದು ಡೀಸೆಂಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಇದರ ಬೆಂಚ್ ಮಾರ್ಕ್ ಸ್ಕೋರ್ ನೀವೇ ನೋಡ್ಬೋದು. ಇದಕ್ಕೆ IP68 ರೇಟಿಂಗ್ ಸಿಗ್ತಾ ಇಲ್ಲ. ಇದನ್ನು ನೀವು ನೀರಲ್ಲಿ ಹಾಕಕ್ಕೆ ಹೋಗ್ಬೇಡಿ. ಓವರ್ ಆಲ್ ನಿಮಗೆ ಇಂಡಿಯನ್ ಬ್ರ್ಯಾಂಡ್ ಬೇಕಾದರೆ ಲಾವಾ ಅಗ್ನಿ 4 ಬೆಸ್ಟ್ ಆಪ್ಷನ್ ಆಗಿದೆ. ಇನ್ನು ನಮ್ಮ ನಂಬರ್ 4ನೇ ಸ್ಥಾನದಲ್ಲಿರೋದು ಇನ್ಫಿನಿಕ್ಸ್ ನೋಟ್ ಎಡ್ಜ್. ನೋಡೋದಕ್ಕೆ ಸ್ಲಿಮ್ ಮತ್ತು ಸ್ಟೈಲಿಶ್ ಆಗಿದೆ. ಇದರ ವೆಯ್ಟ್ ಏನು ಜಾಸ್ತಿ ಇಲ್ಲ. ಇದರ ಬ್ಯಾಕ್ ಡಿಸೈನ್ ಚೆನ್ನಾಗಿದೆ. ಇದರ ಫ್ರಂಟಲ್ಲಿ 1.5K 3D ಕರ್ಡ್ ಅಮೋ LED ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. 4500 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇದಕ್ಕೆ ಗೊರಿಲ್ಲಾ ಗ್ಲಾಸ್ 7A ಪ್ರೊಟೆಕ್ಷನ್ ಸಿಗ್ತಾ ಇದೆ. ಇದರಲ್ಲಿ 6500 mAh ಬ್ಯಾಟ್ರಿ ಸಿಗ್ತಾ ಇದೆ. ಇದು 8 ಅವರ್ ಸ್ಕ್ರೀನ್ ಆನ್ ಟೈಮ್ ಕೊಡುತ್ತೆ. 45 ವಾಟ್ಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ಡ್ಯೂಯಲ್ ಸ್ಪೀಕರ್ ಸಿಗ್ತಾ ಇದೆ. ಇದು ಆಂಡ್ರಾಯ್ಡ್ 16ನಲ್ಲಿ ಬರ್ತಾ ಇದೆ. ಇದರಲ್ಲಿ 3 ವರ್ಷ OS ಅಪ್ಡೇಟ್ ಮತ್ತು 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಇನ್ನು ಇದರ UI-ನಲ್ಲಿ ಯಾವುದೇ ಇಶ್ಯೂ ಇಲ್ಲ. ಜೊತೆಗೆ AI ಫೀಚರ್ಸ್ ಕೂಡ ಸಿಗ್ತಾ ಇದೆ. ಇನ್ನು ಇದರಲ್ಲಿ IR ಬ್ಲಾಸ್ಟರ್ ಇದೆ. ಕಾಲ್ ರೆಕಾರ್ಡಿಂಗ್ ಕೂಡ ಮಾಡ್ಬೋದು. ಇದರಲ್ಲಿ 50 MP ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ. ಇದರ ಕ್ಯಾಮ್ರಾ ಆವ್ರೇಜ್ ಆಗಿದೆ, ಆದರೆ ಅಲ್ಟ್ರಾ ವೈಡ್ ಕ್ಯಾಮ್ರಾ ನಿಮ್ಗೆ ಈ ಫೋನಲ್ಲಿ ಸಿಗಲ್ಲ. 13 MP ಸೆಲ್ಫಿ ಕ್ಯಾಮ್ರಾ ಇದರಲ್ಲಿದೆ. ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 7100 ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ ಡೀಸೆಂಟ್ ಪ್ರೊಸೆಸರ್ ಆಗಿದೆ. ಇನ್ನು ಇದರ ಬೆಂಚ್ ಮಾರ್ಕ್ ಸ್ಕೋರ್ ನೀವೇ ನೋಡ್ಬೋದು. ಓವರ್ ಆಲ್ ಡಿಸೈನ್ ಪ್ಲಸ್ ಬ್ಯಾಟ್ರಿ ಲವರ್ಸ್ಗೆ ಇದು ಬೆಸ್ಟ್ ಆಪ್ಷನ್ ಆಗಿದೆ. ಇನ್ನು ನಮ್ಮ 3ನೇ ಸ್ಥಾನದಲ್ಲಿರೋದು ಪೋಕೋ X7 Pro. ಇದು ಆಂಡ್ರಾಯ್ಡ್ 15ನಲ್ಲಿ ಬರ್ತಾ ಇದೆ. ಇದಕ್ಕೆ 3 ವರ್ಷ OS ಅಪ್ಡೇಟ್ ಮತ್ತು 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಆದರೆ ಈಗ ಆಂಡ್ರಾಯ್ಡ್ 16 ಕೂಡ ಅಪ್ಡೇಟ್ ಬಂದಿದೆ. ಇನ್ನು ಇದರ UI ಕಡೆ ಬಂದೆ, ಈ UI-ನಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಆದರೆ ಸ್ವಲ್ಪ ಪ್ರೀ ಇನ್ಸ್ಟಾಲ್ಡ್ ಆಪ್ಸ್ ಬರುತ್ತೆ, ಅದನ್ನು ನೀವು ಆರಾಮಾಗಿ ಅನ್ಇನ್ಸ್ಟಾಲ್ ಮಾಡ್ಬೋದು. ಇನ್ನು ಇದರ ಬ್ಯಾಟ್ರಿ ಕಡೆ ಬಂದರೆ ಇದರ ಬ್ಯಾಟ್ರಿ 6550 mAh ಬ್ಯಾಟ್ರಿ ಸಿಗ್ತಾ ಇದೆ. ಇದು ಫುಲ್ ಡೇ ಬ್ಯಾಟ್ರಿ ಬ್ಯಾಕಪ್ ಆರಾಮಾಗಿ ಯೂಸ್ ಮಾಡ್ಬೋದು. ಇದು 90 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ಡ್ಯೂಯಲ್ ಸ್ಪೀಕರ್ ಪ್ಲಸ್ ಡಾಲ್ಬಿ ಆಟ್ಮೋಸ್ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಜೊತೆಗೆ ಇದಕ್ಕೆ IP69 ರೇಟಿಂಗ್ ಸಿಗ್ತಾ ಇದೆ. ಹಂಗಂತ ನೀವು ಇದನ್ನು ನೀರಲ್ಲಿ ಹಾಕೋಕೆ ಹೋಗ್ಬೇಡಿ. ಏನಾದರೂ ವಾಟರ್ ಡ್ಯಾಮೇಜ್ ಆದರೆ ಬ್ರ್ಯಾಂಡ್ನವರು ರಿಸ್ಕ್ ತೊಗೊಳ್ಳಲ್ಲ, ವ್ಯಾರಂಟಿ ಕೊಡಲ್ಲ. ಇನ್ನು ಇದರ ಮೀಡಿಯಾಟೆಕ್ ಡೈಮೆನ್ಸಿಟಿ 8400 ಅಲ್ಟ್ರಾ ಪ್ರೊಸೆಸರ್ ಸಿಗ್ತಾ ಇದೆ. ಇದೊಂದು ಪವರ್ಫುಲ್ ಪ್ರೊಸೆಸರ್ ಆಗಿದೆ. ಇನ್ನು ಇದರ ಬೆಂಚ್ ಮಾರ್ಕ್ ಸ್ಕೋರ್ ನೀವೇ ನೋಡ್ಬೋದು. ಇದು ಜಾಸ್ತಿ ಹೀಟ್ ಆಗಲ್ಲ. ಗೇಮಿಂಗಲ್ಲಿ ಸ್ಮೂತ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇನ್ನು ಇದರ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ. 8 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗ್ತಾ ಇದೆ. 4K ವಿಡಿಯೋಸ್ ರೆಕಾರ್ಡಿಂಗ್ ಮಾಡ್ಬೋದು. 20 MP ಸೆಲ್ಫಿ ಕ್ಯಾಮ್ರಾ ಕೂಡ ಸಿಗ್ತಾ ಇದೆ. ಇನ್ನು ಬ್ಯಾಕ್ನಲ್ಲಿ ಗ್ಲಾಸ್ ಸಿಗ್ತಾ ಇದೆ. ಫ್ರಂಟಲ್ಲಿ 1.5K ಅಮೋ LED ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. 3200 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗ್ತಾ ಇದೆ. ಇನ್ನು ಇದಕ್ಕೆ ಗೊರಿಲ್ಲಾ ಗ್ಲಾಸ್ 7A ಪ್ರೊಟೆಕ್ಷನ್ ಕೂಡ ಸಿಗ್ತಾ ಇದೆ. ಇದರಲ್ಲಿ ಡಾಲ್ಬಿ ವಿಷನ್ ಸಪೋರ್ಟ್ ಕೂಡ ಇದೆ. ಓವರ್ ಆಲ್ ಫೋನ್ ಸ್ವಲ್ಪ ಓಲ್ಡ್ ಆಗಿದ್ರೂ ಬೆಸ್ಟ್ ಡಿಸ್ಪ್ಲೇ ಪ್ಲಸ್ ಪರ್ಫಾರ್ಮೆನ್ಸ್ ಕಾಂಬೋ ಬೇಕಂದ್ರೆ ನೀವು ಇದನ್ನು ಆರಾಮಾಗಿ ತೊಗೊಳ್ಬೋದು. ಇನ್ನು ನಮ್ಮ 2ನೇ ಸ್ಥಾನದಲ್ಲಿರೋದು ರಿಯಲ್ಮಿ P4 ಪವರ್. ಇದರಲ್ಲಿ 10,000 mAh ಬ್ಯಾಟ್ರಿ ಸಿಗ್ತಾ ಇದೆ. ಇದು 1.5ರಿಂದ 2 ದಿನ ಆರಾಮಾಗಿ ಬ್ಯಾಟ್ರಿ ಬ್ಯಾಕಪ್ ಕೊಡುತ್ತೆ. ಇದು 80 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇನ್ನು ಇದು ಆಂಡ್ರಾಯ್ಡ್ 16ನಲ್ಲಿ ಬರ್ತಾ ಇದೆ. ಇದಕ್ಕೆ 3 ವರ್ಷ OS ಅಪ್ಡೇಟ್ ಮತ್ತು 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಇದರ UI ಸ್ವಲ್ಪ ಕ್ಲೀನ್ ಆಗಿದೆ. ಕಾಲ್ ರೆಕಾರ್ಡಿಂಗ್ ಮಾಡ್ಬೋದು. ಡ್ಯೂಯಲ್ ಸ್ಪೀಕರ್ ಕೂಡ ಸಿಗ್ತಾ ಇದೆ. ಇನ್ನು ಇದಕ್ಕೆ IP68 IP69 ರೇಟಿಂಗ್ ಸಿಗ್ತಾ ಇದೆ. ಇನ್ನು ಇದರ ಕ್ಯಾಮ್ರಾ ಕಡೆ ಬಂದರೆ 50 MP ಮೇನ್ ಕ್ಯಾಮ್ರಾ ಚೆನ್ನಾಗಿದೆ.
ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೂಡ ಚೆನ್ನಾಗಿದೆ, 4K ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ಬೋದು. ಇನ್ನು ಇದರ ಫ್ರಂಟ್ನಲ್ಲಿ 1.5K ಅಮೋ LED ಡಿಸ್ಪ್ಲೇ ಸಿಗ್ತಾ ಇದೆ, 144 Hz ರಿಫ್ರೆಶ್ ರೇಟ್ ಕೂಡ ಇದೆ, 6500 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗ್ತಾ ಇದೆ, ಗೊರಿಲ್ಲಾ ಗ್ಲಾಸ್ 7A ಪ್ರೊಟೆಕ್ಷನ್ ಕೂಡ ಇದರಲ್ಲಿ ಸಿಗ್ತಾ ಇದೆ. ಇನ್ನು ಇದರ ಡಿಸ್ಪ್ಲೇ ಕ್ವಾಲಿಟಿ ಚೆನ್ನಾಗಿದೆ. ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 7400 ಅಲ್ಟ್ರಾ ಪ್ರೊಸೆಸರ್ ಸಿಗ್ತಾ ಇದೆ. ಇದು ಸ್ವಲ್ಪ ಪವರ್ಫುಲ್ ಪ್ರೊಸೆಸರ್ ಆಗಿದೆ. ಇನ್ನು ಇದರ ಬೆಂಚ್ ಮಾರ್ಕ್ ಸ್ಕೋರ್ ನೀವೇ ನೋಡ್ಬೋದು. ಈ ಫೋನ್ ಥ್ರೋಟಲ್ ಆಗೋದಿಲ್ಲ. ಓವರ್ ಆಲ್ ನಿಮಗೆ ಬ್ಯಾಟ್ರಿ ಕಿಂಗ್ ಫೋನ್ ಬೇಕಾದರೆ ಇದನ್ನು ನೀವು ಆರಾಮಾಗಿ ತೊಗೊಳ್ಬೋದು. ಇನ್ನು ನಮ್ಮ ನಂಬರ್ 1 ಸ್ಥಾನದಲ್ಲಿರೋದು ಮೋಟೋರೋಲಾ 870 ಫ್ಯೂಷನ್. ಇದು ಹೊಸ ಫೋನ್ ಆಗಿದೆ. ಇದರ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಈ ಫೋನ್ ಪ್ರೀಮಿಯಂ ಪ್ಲಸ್ ಲೈಟ್ ವೇಟ್ ಫೀಲ್ ಕೊಡುತ್ತೆ. ಮಲ್ಟಿಪಲ್ ಕಲರ್ ಆಪ್ಷನ್ ಕೂಡ ಈ ಫೋನಲ್ಲಿ ಸಿಗ್ತಾ ಇದೆ. ಇನ್ನು ಇದರ ವೆಯ್ಟ್ ಜಾಸ್ತಿ ಇಲ್ಲ. ಇದರ ಮೇನ್ ಕ್ಯಾಮ್ರಾ ಚೆನ್ನಾಗಿರೋ ಫೋಟೋಸ್ನ ಕ್ಲಿಕ್ ಮಾಡುತ್ತೆ. ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗುತ್ತೆ, 4K ರೆಕಾರ್ಡಿಂಗ್ನ ಮಾಡ್ಬೋದು, 32MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಈ ಬಜೆಟ್ನಲ್ಲಿ ಇದು ಬೆಸ್ಟ್ ಫೋನ್ ಅಂತಲೇ ಹೇಳ್ಬೋದು. ಇನ್ನು ಇದರಲ್ಲಿ 7000 mAh ಬ್ಯಾಟರಿ ಸಿಗ್ತಾ ಇದೆ. ಇದು 8 hours ಪ್ಲಸ್ ಸ್ಕ್ರೀನ್ ಆನ್ ಟೈಮ್ ಕೊಡುತ್ತೆ. ಇದು 68 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ. ಇನ್ನು ಈ ಫೋನಲ್ಲಿ IP68 IP69 ರೇಟಿಂಗ್ ಕೂಡ ಸಿಗ್ತಾ ಇದೆ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7S Gen 4 ಪ್ರೊಸೆಸರ್ ಸಿಗ್ತಾ ಇದೆ. ಈ ಫೋನ್ ಚೆನ್ನಾಗಿ ಆಪ್ಟಿಮೈಸ್ ಆಗಿದೆ. ಬೆಂಚ್ ಮಾರ್ಕ್ ಸ್ಕೋರ್ ನೀವೇ ನೋಡ್ಬೋದು. ಇದು ಜಾಸ್ತಿ ಹೀಟ್ ಆಗಲ್ಲ. ಇನ್ನು ಇದರ ಫ್ರಂಟಲ್ಲಿ 1.5K ಅಮೋ LED ಡಿಸ್ಪ್ಲೇ ಸಿಗ್ತಾ ಇದೆ, 144 Hz ರಿಫ್ರೆಶ್ ರೇಟ್ ಇದೆ, 4500 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಈ ಡಿಸ್ಪ್ಲೇ ಬ್ರೈಟ್ ಮತ್ತು ಸ್ಮೂತ್ ಆಗಿದೆ. ಇದಕ್ಕೆ ಗೊರಿಲ್ಲಾ ಗ್ಲಾಸ್ 7A ಪ್ರೊಟೆಕ್ಷನ್ ಸಿಗ್ತಾ ಇದೆ. ಇದರ ಡಿಸ್ಪ್ಲೇ ಕ್ವಾಲಿಟಿ ಚೆನ್ನಾಗಿದೆ. ಇದು ಆಂಡ್ರಾಯ್ಡ್ 16ನಲ್ಲಿ ಬರ್ತಾ ಇದೆ. ಇದು ಕ್ಲೀನ್ UI ಆಗಿದೆ, ಬ್ಲಾಟ್ವೇರ್ ಬರೋದಿಲ್ಲ. ಫೀಚರ್ಸ್ ತುಂಬ ಸಿಗುತ್ತೆ. ಇದು 3 ವರ್ಷ OS ಅಪ್ಡೇಟ್ ಮತ್ತು 5 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಇದರಲ್ಲಿ ಡ್ಯೂಯಲ್ ಸ್ಪೀಕರ್ ಪ್ಲಸ್ ಡಾಲ್ಬಿ ಆಟ್ಮೋಸ್ ಸಪೋರ್ಟ್ ಕೂಡ ಮಾಡುತ್ತೆ. ಓವರ್ ಆಲ್ 25,000 ರೂಪಾಯಲ್ಲಿ ಬೆಸ್ಟ್ ಆಲ್ರೌಂಡರ್ ಫೋನ್ ಈ ಫೋನ್ ಆಗಿದೆ. ಸೊ ಫ್ರೆಂಡ್ಸ್, ಈ ಲೀಸ್ಟ್ನಲ್ಲಿರೋ ಫೋನ್ಸ್ ವ್ಯಾಲ್ಯೂ ಫಾರ್ ಮನಿ ಫೋನ್ ಆಗಿರುತ್ತೆ. ಪರ್ಫಾರ್ಮೆನ್ಸ್, ಬ್ಯಾಟ್ರಿ, ಕ್ಯಾಮ್ರಾ, ಡಿಸ್ಪ್ಲೇ ಎಲ್ಲದರಲ್ಲೂ ಬ್ಯಾಲೆನ್ಸ್ ಆಪ್ಷನ್ ಆಗಿದೆ. ನೀವು ಈ ಫೋನಲ್ಲಿ ಯಾವ ಫೋನ್ ಬೈ ಮಾಡ್ತೀರಾ? ಯಾವುದೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.